ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಟಾಪಿಕ್ ಏನಂದರೆ, ಸುಮಾರು ಜನ ಅವರವರ ಮನೆಗಳಲ್ಲಿ ಯುಟಿಲಿಟಿ ಬಿಡ್ತಾ ಇದ್ದಾರೆ. ಕಿಚನ್ಗೆ ಹಾಗೂ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಹಾಗೂ ಇನ್ನು ಬೇರೆ ಬೆಡ್ರೂಮ್ಗೆ ಹಾಗೂ ಈ ಕಡೆ ದಕ್ಷಿಣ ದಿಕ್ಕಿಗೆ ಯುಟಿಲಿಟಿಯನ್ನು ಮಾಡ್ತಾ ಇದ್ದಾರೆ. ಅದು ಮಾಡೋದು ಯುಟಿಲಿಟಿ ಇರ್ಬೇಕಾ? ವಾಸ್ತು ಪ್ರಕಾರ ಯುಟಿಲಿಟಿ ಮಾಡಿದ್ರೆ ನಡೆಯುತ್ತಾ? ಇವತ್ತಿನ ಬಗ್ಗೆ ಅದೇ ಟಾಪಿಕ್ ಇದೆ. ಹಾಗೂ ನೆಕ್ಸ್ಟ್, ಅಡಿಗೆ ಮನೆಯಲ್ಲಿ ಕಿಚನ್ ರೂಮ್ ಅಲ್ಲಿ ನೀರಿನ ಸಿಂಕ್ ಯಾವ ಮೂಲೆಗೆ ಇರಬೇಕು, ಇದ್ರೆ ಶ್ರೇಷ್ಠ, ಹಾಗೂ ಏನ್ ಮಿಸ್ಟೇಕ್ ಆಗ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ ಇಲ್ಲಿ, ಇವತ್ತು ಅದೇ ಟಾಪಿಕ್ಸ್ ವೀಕ್ಷಕರೇ ನೋಡೋಣ ಬನ್ನಿ. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಮಾಹಿತಿ ಇದೆ. ನೀವು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಾಗಿ ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನಮಗೆ ಕಾಲ್ ಮಾಡಿ. ನಮ್ಮ ಫೋನ್ ಕಾಲ್ ಉಚಿತ ಕರೆ ಇದೆ, ಫ್ರೀ ಇದೆ, ಚಾರ್ಜಸ್ ಏನು ಇರಲ್ಲ. ನಿಮ್ಗೆ ಏನಾದರೂ ಮನೆ ಪ್ಲಾನ್ ಕೇಳಬೇಕಂದ್ರೆ, ಮನೆ ಪ್ಲಾನ್ ನೀವು ನಮ್ಮ ಹತ್ರ ಪರಿಶೀಲನೆ ಮಾಡಿಸ್ಬೇಕಂದ್ರೆ, ಹಾಗೂ ನಾವು ನಿಮ್ಮ ಮನೆಗೆ ವಾಸ್ತು ವಿಸಿಟಿಗೆ ಬರ್ಬೇಕಂದ್ರೆ ಅದಕ್ಕೆ ಮಾತ್ರ ನಾವು ಫೀಸ್ ಚಾರ್ಜಸ್ ಮಾಡ್ತೀವಿ. ಈಗ ಟಾಪಿಕ್ ಅಲ್ಲಿ ಎಂಟ್ರಿ ಆಗೋಣ. ನೋಡಿ, ಇದು ಒಂದು ಸೈಟು, ಮನೆ ಅಂದ್ರೆ ಮನೆ ಅಂತಿತ್ತು. 4 ಗೋಡೆಗಳಿವು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ ಮೂಲೆ. ಇದು ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯು ಮೂಲೆ. ಈಗ ಸುಮಾರು ಜನ ಮಾಡೋದು ಮಿಸ್ಟೇಕ್ ಏನಂದ್ರೆ, ಆಗ್ನೇಯ ಕಿಚನ್ ರೂಮ್ ಅಲ್ಲಿ, ಅಡಿಗೆ ಮನೆಯಲ್ಲಿ ಯುಟಿಲಿಟಿ ಮಾಡ್ಕೊಂತಾರೆ. ಅದು ಯಾವ ರೀತಿ ನೋಡಿ, ಇದು ಒಂದು ಇದು ಗೋಡೆ ಬಂದಿರುತ್ತೆ. ಈ ಗೋಡೆ ಪಕ್ಕದಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಒಂದು ಡೋರ್ ಮಾಡ್ಕೊಂತಾರೆ. ಕಿಚನ್ ಅಲ್ಲಿ ಕಿಚನ್ ಈ ರೀತಿ ಇರುತ್ತೆ. ಈ ಕಿಚನ್ ಕಟ್ಟೆ, ಇದು ಕಿಚನ್ ಕಟ್ಟೆ ಈ ರೀತಿ ಇರುತ್ತೆ. ಇಲ್ಲಿ ಸ್ಟವ್ ಮಾಡ್ಕೊಂಡಿರ್ತಾರೆ, ಗ್ಯಾಸ್ ಸ್ಟವ್ ಇಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ಮೇನ್ ಡೋರ್, ಒಂದು ಪೂರ್ವಕ್ಕೆ ಅಡಿಗೆ ಮನೆಯಲ್ಲಿ ಒಂದು ಮೇನ್ ಡೋರ್ ಮಾಡಿಕೊಂಡು ಇಲ್ಲಿ ಈ ರೀತಿ ಒಂದು ಯುಟಿಲಿಟಿ ಮಾಡ್ಕೊಂಡಿರ್ತಾರೆ. ಇಲ್ಲೊಂದು ಪಿಲ್ಲರ್ ಕಾಲಮ್ ಹಾಕೊಂಡು, ಇಲ್ಲೊಂದು ಕಾಲಮ್ ಹಾಕೊಂಡು ಈ ರೀತಿ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹಾಗೂ ಇಲ್ಲಿ ಏನ್ ಮಾಡಿರ್ತಾರೆ, ಒಂದು ಟ್ಯಾಪ್, ನೀರಿನ ಟ್ಯಾಪ್, ಒಂದು ನಳನೋ ಕೊಳ ಅಂತಾರೆ, ನೀರಿನ ನಲ್ಲಿ ಅಂತಾರೆ, ಅದನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಏನಾದ್ರೂ ಪಾತ್ರ ಸಾಮಾನು ತಿಕ್ಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ಹಾಗೂ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಇಲ್ಲಿ ಮಾಡ್ಕೊಂಡಿರ್ತಾರೆ ಕೆಲವರು. ಹಾಗೂ ಇನ್ನು ಕೆಲವರು ಏನ್ ಮಾಡಿರ್ತಾರೆ, ಇದನ್ನೇ ಕಿಚನ್ ರೂಮ್ ನಲ್ಲಿ ಯುಟಿಲಿಟಿ ಇಲ್ಲಿ ಮೇನ್ ಡೋರ್ ಮಾಡ್ಕೊಂಡಿರ್ತಾರೆ. ಆಯ್ತಾ? ಇಲ್ಲಿ ಮಾಡ್ಕೊಂಡಿರ್ತಾರೆ ಯುಟಿಲಿಟಿ ಈ ರೀತಿ. ನೋಡಿ, ದಕ್ಷಿಣ ಆಗ್ನೇಯದಿಂದ ಹಿಡಿದು ದಕ್ಷಿಣ ದಿಕ್ಕಿನವರೆಗೂ ಈ ರೀತಿ ಯುಟಿಲಿಟಿ ಮಾಡ್ಕೊಂಡಿರ್ತಾರೆ. ಹಾಗೂ ಇವ್ರು ಏನ್ ಮಾಡಿರ್ತಾರೆ, ಇಲ್ಲಿ ಒಂದು ಮೋರಿ, ಒಂದು 4 ಇಂಚಿನ ಪೈಪು, ಅಥವಾ ಇಲ್ಲೊಂದು ನೀರಿನ ನಳ, ನೀರು ವಾಷಿಂಗ್ ಮಿಷಿನ್ ಪಾಯಿಂಟು, ಅಥವಾ ಪಾತ್ರೆ ಸಾಮಾನು ತಿಕ್ಲಿಕ್ಕೋ ಅಥವಾ ಬಟ್ಟೆ ಒಗಿಲಿಕ್ಕೋ ಮಾಡ್ಕೊಂಡಿರ್ತಾರೆ. ಈ ರೀತಿ ಯಾವತ್ತು ಯಾರ ಮನೆಯಲ್ಲೂ ಈ ರೀತಿ ನಿರ್ಮಾಣ ಮಾಡಬಾರ್ದು, ಈ ರೀತಿ ಮಾಡ್ಕೋಬಾರ್ದು, ತಪ್ಪು. ಯಾಕಂದ್ರೆ ಈ ರೀತಿ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಏನಾಯ್ತು, ಈ ಆಗ್ನೇಯದಲ್ಲಿ ಅಂದ್ರೆ ಕಿಚನ್ ರೂಮ್ ಅಲ್ಲಿ ಈ ರೀತಿ ಮೇನ್ ಡೋರ್ ಮಾಡ್ಕೊಂಡಾಗ ಹಣಕಾಸಿನ ತೊಂದರೆ ಆಗುತ್ತೆ. ಅದು ಯಾವ ರೀತಿ ಆಗುತ್ತಂದ್ರೆ, ಉದಾಹರಣೆಗೆ ಇಲ್ಲಿ ಕಿಚನ್ ರೂಮ್ ಅಲ್ಲಿ ಮೇನ್ ಡೋರ್ ಮಾಡ್ಕೊಂಡಿದ್ದಾರೆ ಅನ್ಕೊಳ್ರಿ, ಹಣಕಾಸೇನು ಅವ್ರಿಗೆ ಹೊರಗಿಂದ ಬರುತ್ತೆ, ಆದ್ರೆ ಹಣ ನಿಲ್ಲೋದಿಲ್ಲ ಮನೆಯಲ್ಲಿ. ಯಾವುದೋ ಒಂದು ರೀತಿಯಿಂದ ಖರ್ಚು ಆಗ್ತಾನೆ ಇರುತ್ತೆ. ಫೈನಾನ್ಷಿಯಲ್ ಆಗಿ ತುಂಬಾ ಸಮಸ್ಯೆ ಆಗುತ್ತೆ ಅವರಿಗೆ. ಹಾಗೂ ನೆಕ್ಸ್ಟ್ ಇನ್ನೇನೆಂದ್ರೆ, ಅವಾಗ ಏನ್ ಮಾಡ್ಕೊಂಡಿರ್ತಾರೆ, ಈಗ ನೋಡಿ, ಪೂರ್ವ ಆಗ್ನೇಯದಲ್ಲಿ ಯುಟಿಲಿಟಿ ಮಾಡ್ಕೊಂಡಾಗ ಇಲ್ಲಿ ಮೇನ್ ಡೋರ್ ಇದ್ದ ಕಿಚನ್ ರೂಮ್ ಅಲ್ಲಿ ಮೇನ್ ಡೋರ್ ಮಾಡ್ಕೊಂಡಾಗ ಇಲ್ಲಿ ಇರೋದಿಲ್ಲ, ಅವಾಗ ಯುಟಿಲಿಟಿ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ಇಲ್ಲಿ ಈ ಒಂದು
ದಕ್ಷಿಣ ಆಗ್ನೇಯದಲ್ಲಿ ಯುಟಿಲಿಟಿ ಮಾಡಿಲ್ಲ ಅಂತ ತಿಳ್ಕೊಳ್ರಿ. ಅವಾಗ ಏನೇನ್ ಮಾಡ್ತಾರೆ, ಇಲ್ಲಿ ಒಂದು ನೀರಿನ ಸಿಂಕ್ ಮಾಡ್ಕೊಂತಾರೆ. ನೀರಿನ ಸಿಂಕು ಅಡಿಗೆ ಮನೆಯಲ್ಲಿ, ಈ ಒಂದು ಕಿಚನ್ ರೂಮ್ ಅಲ್ಲಿ ನೀರಿನ ಸಿಂಕು ಇಲ್ಲಿ ಮಾಡ್ಕೊಂತಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಏನಾಯ್ತು, ಡೋರ್ ಅಡಿಗೆ ರೂಮ್ ನಲ್ಲಿ, ಕಿಚನ್ ರೂಮ್ ನಲ್ಲಿ ಇಲ್ಲಿ ಇಟ್ಕೊಂಡು ಇಲ್ಲಿ ಯುಟಿಲಿಟಿ ಮಾಡಿಕೊಂಡು ನೀರಿನ ಸಿಂಕ್ ಅಡಿಗೆ ಮನೆಯಲ್ಲಿ ಈ ನೈಋತ್ಯ ಮೂಲೆಗೆ, ಅಂದ್ರೆ ಈ ಒಂದು ಅಡಿಗೆ ಮನೆಯಲ್ಲಿ ಇದು ನೈಋತ್ಯ ಮೂಲೆ ಆಯ್ತು. ಅರ್ಥ ಆಯ್ತಾ? ಈ ನೈಋತ್ಯ ಮೂಲೆಯಲ್ಲಿ ಸಿಂಕ್, ವಾಟರ್ ಸಿಂಕ್ ಅಂತ ನೀರಿನ ಸಿಂಕ್ ಇಲ್ಲಿ ಇಟ್ಟಿರ್ತಾರೆ ಅವರು. ಇಲ್ಲಿ ಇಟ್ಟಾಗ ಏನಾಗುತ್ತಂದ್ರೆ ಧನ ಧಾನ್ಯ ನಾಶ ಆಗುತ್ತೆ. ಧನ ಅಂದ್ರೆ ರೇಷನ್, ತೊಗರಿ ಬೇಳೆ, ಉದ್ದಿನ ಬೇಳೆ, ಇನ್ನು ಏನೇನೋ ಕಾಳುಗಳು, ದಿನಸುಗಳು ಏನಿದಾವಲ್ಲ, ಕಡ್ಲೆ, ಶೇಂಗಾ, ಅಕ್ಕಿ ಆಗ್ಲಿ, ಒಟ್ಟು ತಿನ್ನುವ ಆಹಾರ, ಆಹಾರ ದಿನಸುಗಳು, ಆಹಾರ ವಸ್ತುಗಳು, ಫುಡ್ ಐಟಮ್ಸ್, ಧಾನ್ಯಗಳು, ಅಕ್ಕಿ ಆಗ್ಲಿ ಅಥವಾ ಎಲ್ಲ ಬಂತು. ಧಾನ್ಯಗಳು ಅಂದ್ರೆ ಎಲ್ಲ ಬಂತು, ಅಕ್ಕಿ, ಗೋಧಿ, ಜೋಳ, ಇನ್ನು ತೊಗರಿಬೇಳೆ, ಹೆಸರು ಕಾಳು, ಉದ್ದಿನ ಬೇಳೆ, ಇದೆಲ್ಲ ಬಂತು. ಇವೆಲ್ಲವೂ ಏನಾಗುತ್ತೆ, ಬೂಜು ಇಡೋದು, ಜೀರ್ ಕಟ್ಟೋದು, ಹುಳ ಹತ್ತೋದು, ಈ ರೀತಿ ಎಲ್ಲ ಆಗುತ್ತೆ. ಯಾವಾಗುತ್ತೆ, ಕಿಚನ್ ರೂಮ್ ಅಲ್ಲಿ. ನೋಡಿ, ಈ ಕಿಚನ್ ರೂಮ್ಗೆ ಇದು ಈ ಮೂಲೆ ನೈಋತ್ಯ ಮೂಲೆ ಆಯ್ತು. ಈ ನೈಋತ್ಯ ಮೂಲೆಯಲ್ಲಿ ನೀರಿನ ಸಿಂಕ್ ಮಾಡಿದಾಗ, ಅರ್ಥ ಆಯ್ತಾ? ಈ ನೈಋತ್ಯ ಮೂಲೆಯಲ್ಲಿ ನೀರಿನ ಸಿಂಕ್ ಮಾಡಿದಾಗ ಧನ ಧಾನ್ಯ ನಷ್ಟ ಆಗುತ್ತೆ. ಧಾನ್ಯ ನಷ್ಟ ಹೇಗೆ ಆಗುತ್ತೆ ಅಂತ ನಾನು ವಿವರಿಸಿ ಹೇಳಿದ್ದೇನೆ. ಅದೇ ಹುಳ ಹತ್ತೋದು, ಜೀಡು ಆಗೋದು, ಬೂಜಾಗೋದು, ಜಲ್ದಿ ಕೆಟ್ಟೋಗೋದು, ಈ ರೀತಿ ಎಲ್ಲ ಆಗುತ್ತೆ. ನೆಕ್ಸ್ಟ್, ಧನ ನಷ್ಟ ಹೆಂಗಾಗುತ್ತೆ ಅಂದ್ರೆ ಆಹಾರ ಸಲುವಾಗಿ, ಅಂದ್ರೆ ಫುಡ್ ರೇಷನ್ ಸಲುವಾಗಿ ಜಾಸ್ತಿ ಖರ್ಚು ಮಾಡೋದು. ಅಂದ್ರೆ ಸಿಕ್ಕಾಪಟ್ಟೆ ರೇಷನ್ ತರೋದು, ಅದು ಮಾಡೋಣ, ಇದು ಮಾಡೋಣ, ಈ ಅಡಿಗೆ ಮಾಡೋಣ, ಇವತ್ತು ಆ ಅಡಿಗೆ ಮಾಡೋಣ ಅಂತೇಳಿ ರೇಷನ್ ಸಾಕಷ್ಟು ಜಾಸ್ತಿ ತರೋದು. 2 ದಿವಸ ಬಿಟ್ಟು, ವಾರಕ್ಕೊಮ್ಮೆ, 4 ದಿನಕ್ಕೊಮ್ಮೆ ರೇಷನ್ ತರೋದು, ಅಥವಾ ತಿಂಗಳಿಗೊಮ್ಮೆ ರೇಷನ್ ತರೋದು. ಅದು ಜಾಸ್ತಿ ತರೋದು ರೇಷನ್, ಅದು ಮಾಡ್ಲಾರ್ದೆ ಹಂಗೆ ಮರ್ತೋಗೋದು, ಈ ರೀತಿ ಎಲ್ಲ ಆಗುತ್ತೆ. ಅದು ಹಂಗೆ ಇಟ್ಟು ಬೂಜಾಗುತ್ತೆ, ಹುಳ ಹತ್ಕೊಳ್ಳುತ್ತೆ. ಇದೆಲ್ಲ ಯಾಕಾಗುತ್ತಂದ್ರೆ ಈ ನೀರಿನ ಸಿಂಕ್ ಐತಲ್ಲ, ಈ ಅಡಿಗೆ ಮನೆಗೆ ನೈಋತ್ಯ ಮೂಲೆ ಇಲ್ಲಿ ಬರುತ್ತೆ. ನೈಋತ್ಯ ಮೂಲೆಯಲ್ಲಿ ನೀರಿನ ಸಿಂಕ್ ಮಾಡುವುದರಿಂದ ಈ ಒಂದು ಸಮಸ್ಯೆ ಬರುತ್ತೆ. ಹಾಗೂ ಯುಟಿಲಿಟಿ ಇಲ್ಲಿ ಮಾಡಬಾರ್ದು. ಯುಟಿಲಿಟಿ ಇಲ್ಲಿ ಮಾಡಿದ್ರೆ, ಹಾಗೂ ಯುಟಿಲಿಟಿ ಜೊತೆಗೆ ನೀರಿನ ಒಂದು ನಲ್ಲಿ, ನೀರಿನ ಕೊಳಾಯಿ ಇಲ್ಲಿ ಮಾಡಿದಾಗ ಫೈನಾನ್ಷಿಯಲಿ ತುಂಬಾ ಸಮಸ್ಯೆ ಆಗುತ್ತೆ. ಅಂದ್ರೆ ಹಣಕಾಸಿನ ಸಮಸ್ಯೆ ತುಂಬಾ ಆಗುತ್ತೆ. ಹಾಗೂ ಹೆಣ್ಮಕ್ಳಿಗೆ ಆರೋಗ್ಯ ಸಮಸ್ಯೆ ಸಹ ಆಗುತ್ತೆ. ಇಲ್ಲಿ ಮೇನ್ ಡೋರ್ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ ವೀಕ್ಷಕರೇ, ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಮೇನ್ ಡೋರ್ ಅಂದ್ರೆ ಬಾಗಿಲು ಮಾಡಬಾರ್ದು. ಯುಟಿಲಿಟಿ ಬೇಡವೇ ಬೇಡ, ಅದು ಪೂರ್ವ ಆಗ್ನೇಯಕ್ಕಾಗ್ಲಿ, ದಕ್ಷಿಣ ಆಗ್ನೇಯಕ್ಕಾಗ್ಲಿ. ಅರ್ಥ ಆಯ್ತಾ? ಪೂರ್ವ ಆಗ್ನೇಯಕ್ಕಾಗ್ಲಿ, ದಕ್ಷಿಣ ಆಗ್ನೇಯಕ್ಕಾಗ್ಲಿ ಇದು ಯುಟಿಲಿಟಿ ಬೇಡ, ಇಲ್ಲಿ ಯುಟಿಲಿಟಿ ಬೇಡ. ಕಾಂಪೌಂಡ್ ಬೇಕಾದ್ರೆ ನಿರ್ಮಾಣ ಮಾಡ್ಕೊಳ್ಳಿ, ಸುತ್ತೂರ ಮನೆ ಸುತ್ತೂರ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಳ್ರಿ, ಆದ್ರೆ ಯುಟಿಲಿಟಿ ಬೇಡ. ಹಾಗಾದ್ರೆ ನೀರಿನ ಸಿಂಕು ಅಡಿಗೆ ಮನೆಯಲ್ಲಿ ಎಲ್ಲಿರ್ಬೇಕು? ಈ ನೈಋತ್ಯ ಮೂಲೆಯಲ್ಲಿ ಅಲ್ಲ, ಇಲ್ಲಿ ಅಲ್ಲ. ನೋಡಿ, ಈ ಒಂದು ಮೇನ್ ಡೋರ್ ಇಲ್ಲಿ ಏನ್ ಮಾಡ್ಕೊಂಡಿದ್ರಲ್ಲ ಅಡಿಗೆ ಮನೆಗೆ, ಇಲ್ಲಿ ನೀರಿನ ಸಿಂಕ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ನೀರಿನ ಸಿಂಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನೀರಿನ ಸಿಂಕು ಅಡಿಗೆ ಮನೆಯಲ್ಲಿ, ಇಲ್ಲಿ ಗ್ಯಾಸ್ ಕಟ್ಟೆ. ಅರ್ಥ ಆಯ್ತಾ? ಇದು ಗ್ಯಾಸ್ ಸ್ಟವ್. ಆಗ ಇದು ಕಟ್ಟೆ ಈ ರೀತಿ ಬರುತ್ತೆ. ಇಲ್ಲಿಗಾದ್ರೂ ಜಾಯಿಂಟ್ ಮಾಡ್ಕೋಬಹುದು, ಅಥವಾ ಇಲ್ಲಿಗೆ ಸ್ಟಾರ್ಟ್ ಮಾಡಬಹುದು ನೀವು ಕಟ್ಟೆನ.
ಆದ್ರೆ ದಯವಿಟ್ಟು ನೀವು ಯಾವ ದಿಕ್ಕಿಗೂ, ನೈಋತ್ಯ ಮೂಲೆಗಾಗ್ಲಿ, ಪಶ್ಚಿಮಕ್ಕಾಗ್ಲಿ, ವಾಯುಕ್ಕಾಗ್ಲಿ, ಉತ್ತರಕ್ಕಾಗ್ಲಿ, ಈಶಾನ್ಯಕ್ಕಾಗ್ಲಿ, ಪೂರ್ವಕ್ಕಾಗ್ಲಿ, ಆಗ್ನೇಯ ಮೂಲೆಗಾಗ್ಲಿ ಯುಟಿಲಿಟಿ ದಯವಿಟ್ಟು ಬೇಡ. ತುಂಬಾ ಸಮಸ್ಯೆ ಒಳಗಾಗ್ತೀರಾ. ಅರ್ಥ ಆಯ್ತಾ? ಇನ್ನು ನಿಮ್ಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಅಂದ್ರೆ ಒಂದ್ ಮಾತಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಧನ ಧಾನ್ಯ ನಾಶ ಆಗುತ್ತೆ, ಧನ ಧಾನ್ಯ ನಷ್ಟ ಆಗುತ್ತೆ. ಧನ ಅಂದ್ರೆ ಹಣ. ಹಣ ಹೇಗೆ ನಷ್ಟ ಆಗುತ್ತೆ? ಈ ನೀರಿನ ಸಿಂಕು ಇಲ್ಲಿ ನೈಋತ್ಯ ಮೂಲೆಗೆ ಇಟ್ಟಾಗ ಫುಡ್ ಸಲುವಾಗಿ, ಆಹಾರಕ್ಕೋಸ್ಕರ, ಮನೆಗೆ ರೇಷನ್ಗೋಸ್ಕರ ಹೆಚ್ಚು ಖರ್ಚು ಮಾಡೋದು, ಜಾಸ್ತಿ ಜಾಸ್ತಿ ರೇಷನ್ ತರೋದು, ಅದು ಮಾಡಲಾರ್ದೆ ಹಂಗೆ ಇಡೋದು. ಆದಷ್ಟು ಎಲ್ಲರ ಮನೆಯಲ್ಲಿ ಹಂಗೆ ಇಟ್ರೆ ಜೀಡು ಹುಳ ಹತ್ತುತ್ತವೆ, ಅದು ಸಹಜವಾದ ವಿಷಯ, ಎಲ್ಲರಿಗೂ ಗೊತ್ತಿದ್ದೆ. ಆದ್ರೆ ಅಡಿಗೆ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ನೀರಿನ ಸಿಂಕ್ ಇಟ್ಟಾಗ ಜಲ್ದಿ ಹುಳ ಹತ್ತುತ್ತವೆ, ಜಲ್ದಿ ಕೆಟ್ಟೋಗ್ತವೆ ದವಸ ಧಾನ್ಯಗಳು. ಅರ್ಥ ಆಯ್ತಾ? ಹಾಗೂ ಧನ ನಷ್ಟ ಸಹ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಈ ಒಂದು ತಪ್ಪನ್ನು ದಯವಿಟ್ಟು ಮಾಡ್ಕೋಬೇಡಿ. ಮನೆ ಕಟ್ಟುವಾಗ ಆಗ್ನೇಯ ಮೂಲೆಯಲ್ಲಿ, ಕಿಚನ್ ನಲ್ಲಿ ಈ ಒಂದು ಜಾಗ್ರತೆ, ಎಚ್ಚರವನ್ನು ವಹಿಸಿ ಅಡಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳಿ. ಅರ್ಥ ಆಯ್ತಾ? ಸಿಂಕು ಅಡಿಗೆ ಮನೆಯಲ್ಲಿ ನೋಡಿ, ಈ ಒಂದು ಅಡಿಗೆ ಮನೆಯಲ್ಲಿ ಪೂರ್ವ ಇದಾಯ್ತು, ಪಶ್ಚಿಮ, ಉತ್ತರ, ದಕ್ಷಿಣ ಆಯ್ತು, ಇದು ಈಶಾನ್ಯ ಮೂಲೆ ಆಯ್ತು. ಅರ್ಥ ಆಯ್ತಾ? ಈ ಒಂದು ಅಡಿಗೆ ಮನೆಗೆ ಈಶಾನ್ಯ ಮೂಲೆ ಆಯ್ತಲ್ಲ, ಈ ಈಶಾನ್ಯ ಮೂಲೆಯಲ್ಲಿ ನೀರಿನ ಸಿಂಕ್ ಬರಬೇಕು ಅಡಿಗೆ ಮನೆಯಲ್ಲಿ ಮಾತ್ರ. ಅರ್ಥ ಆಯ್ತಾ? ಅಡಿಗೆ ಮನೆಯಲ್ಲಿ ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕೆಲವರಿಗೆ ಹೇಳಿದ್ದೇನೆ ಹೇಳಿದ್ರೆ ಅರ್ಥ ಆಗುತ್ತೆ, ಶಾರ್ಟ್ ಕಟ್ ಆಗಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಜಲ್ದಿ. ಹಾಗಾಗಿ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಇದು ನಾವು ನೋಡಿರ್ತಕ್ಕಂಥ ಸತ್ಯ ಘಟನೆ. ಇದು ನಾವು ಮನೆಗಳನ್ನ ಪರಿಶೀಲನೆ ಮಾಡಿರ್ತಕ್ಕಂಥ ಸತ್ಯ ಘಟನೆ. ಹಾಗಾಗಿ ನೀವು ಯಾರು ಮನೆ ಕಟ್ತಾ ಇದ್ರು, ಅಥವಾ ಒಂದ್ ವೇಳೆ ನೈಋತ್ಯ ಮೂಲೆಯಲ್ಲಿ ನೀರಿನ ಸಿಂಕ್ ಇದೆಯೋ, ಅದನ್ನು ದಯವಿಟ್ಟು ಈ ಅಡಿಗೆ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ, ಅಂದ್ರೆ ಈ ಮೂಲೆಯಲ್ಲಿ ದಯವಿಟ್ಟು ಶಿಫ್ಟ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ, ಒಂದ್ ವೇಳೆ ಈ ನೀರಿನ ಸಿಂಕು ಇಲ್ಲಿ ನೈಋತ್ಯ ಮೂಲೆಗಿದ್ದಾಗ, ಅಡಿಗೆ ಮನೆಯಲ್ಲಿ ನೈಋತ್ಯ ಮೂಲೆ ಇದ್ದಾಗ ಹೆಣ್ಣು ಮಕ್ಕಳಿಗೆ ಅಡಿಗೆ ಮಾಡೋದಕ್ಕೆ ಉತ್ಸಾಹ ಬರೋದಿಲ್ಲ, ಬೇಸರ ಆಗುತ್ತೆ, ಬೇಜಾರಾಗುತ್ತೆ. ಅಪ್ಪ ಏನ್ ಮಾಡ್ಬೇಕು ಅಡಿಗೆ, ದಿಸ ಮಾಡಿವಲ್ಲ, ಜಲ್ದಿ ಅಡಿಗೆ ಮಾಡೋಕೆ ಮನಸ್ಸಾಗಲ್ಲ. ಅರ್ಥ ಆಯ್ತಾ ವೀಕ್ಷಕರೇ? ಹಾಗಾಗಿ ದಯವಿಟ್ಟು ಅಡಿಗೆ ಮನೆಯಲ್ಲಿ ನೈಋತ್ಯದಲ್ಲಿ ನೀರಿನ ಸಿಂಕ್ ಇಡಬೇಡಿ. ಅಡಿಗೆ ಮನೆಯ ಈಶಾನ್ಯದಲ್ಲಿ ನೀರಿನ ಸಿಂಕು ಮಾಡ್ಕೊಳ್ಳಿ. ಹಾಗೂ ಯುಟಿಲಿಟಿ ಸಹ ಮಾಡಬೇಡಿ. ಪೂರ್ವ ಆಗ್ನೇಯಕ್ಕಾಗ್ಲಿ, ದಕ್ಷಿಣ ಆಗ್ನೇಯಕ್ಕಾಗ್ಲಿ ಯುಟಿಲಿಟಿ ಬೇಡ. ಯಾವ ಮೂಲೆಗೂ ಯಾವ ದಿಕ್ಕಿಗೂ ಯುಟಿಲಿಟಿ ಇರಬಾರ್ದು. ಇದ್ರೆ ಅದು ಏನಾಗುತ್ತೆ, ಇಲ್ಲಿ ನೋಡಿ, ಉದಾಹರಣೆಗೆ ಪೂರ್ವ ಆಗ್ನೇಯ ಇದೆ ಅನ್ಕೊಳ್ರಿ, ಇದು ಪೂರ್ವ ಆಗ್ನೇಯ ಬೆಳೆದಿರ್ತಕ್ಕಂಥ ದೋಷ ಆಗುತ್ತೆ. ದಕ್ಷಿಣ ಆಗ್ನೇಯ ಇದೆ ಅನ್ಕೊಳ್ರಿ, ದಕ್ಷಿಣ ಆಗ್ನೇಯ ಬೆಳೆದಿರುವ ಒಂದು ದೋಷ ಆಗುತ್ತೆ. ಹೌದಾ? ಹಾಗಾಗಿ ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಈ ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಸಿಂಬಲ್ ಪ್ರೆಸ್ ಮಾಡಿ. ನಮ್ಮ ಹೊಸ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಅಪ್ಡೇಟ್ ಆಗುತ್ತೆ, ನೋಟಿಫಿಕೇಶನ್ ಬರುತ್ತೆ. ನೆಕ್ಸ್ಟ್ ನಿಮ್ಮ ಹತ್ರ ನಿಮ್ಮ ಮನೆಯ ಪ್ಲಾನ್ ಇದ್ರೆ ನಮ್ಮ ಈ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿದೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ, ಅದನ್ನು ಪರಿಶೀಲನೆ ಮಾಡಿ ವಾಸ್ತು ಪ್ರಕಾರ ನಿಮಗೆ ಮಾಹಿತಿ ಕೊಡ್ತೀವಿ. ಹಾಗೂ ನಾವು ತಿದ್ದುಪಡಿ ಮಾಡಿ ಸಹ ನಿಮಗೆ ಕೊಡ್ತೀವಿ. ಅದಕ್ಕೆ ನಾವು ಫೀಸ್ ತಗೋತೀವಿ. ನಿಮಗೆ ಡೌಟ್ಸ್ ಇದ್ರೆ ನಮಗೆ ಫೋನ್ ಕಾಲ್ ಮೂಲಕ ನೀವು ಕೇಳ್ಬೋದು. ಅದಕ್ಕೆ ನಾವು ಫೋನ್ ಕಾಲ್ ಚಾರ್ಜಸ್ ನಾವು ಏನು ಮಾಡೋದಿಲ್ಲ. ಅರ್ಥ ಆಯ್ತಾ? ಹಾಗೂ ನಿಮ್ಮ ಮನೆ ವಾಸ್ತು ಪರಿಶೀಲನೆಗೋಸ್ಕರ ನಮಗೆ ಕರೆಸ್ಬೇಕಂದ್ರೆ ನಾವು ಬರ್ತೀವಿ. ಸ್ಕ್ರೀನ್ ಮೇಲೆ ನಮ್ದು ನಂಬರ್ ಕಾಣ್ತಾ ಇದೆ, ಆ ನಂಬರ್ ಕರೆ ಮಾಡಿ ನಾವು ಬಂದು ನಿಮ್ಮ ಮನೆಯಲ್ಲ ಪರಿಶೀಲನೆ ಮಾಡಿ ಯಾವ ರೀತಿ ಇದನ್ನು ಸರಿ ಮಾಡ್ಕೋಬೇಕನ್ನೋದು ಸಹ ನಾವು ನಿಮಗೆ ತಿಳಿಸ್ಕೊಡ್ತೀವಿ, ಮಾಹಿತಿ ಹೇಳ್ತೀವಿ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಲೈಕ್ ಮಾಡಿ. ಹಾಗೂ
ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮ್ಮ ಮೊಬೈಲಲ್ಲಿ ಬರ್ತವೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ, ನಿಮ್ಮ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ನಮಸ್ಕಾರ.